ಹಾಯ್, ಒಂದು ಕೇಬಲ್ ರೀಲ್ ಇದ್ದು ಡ್ರಮ್ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಗಾರ್ಡನಿಂಗ್ ಸ್ಟ್ಯಾಂಡ್ ಮಾಡ್ತಾ ಇದ್ದೇನೆ, ಪಾಟ್ಸ್ ಇಡಲಿಕ್ಕೆ. ಇದು ಹೇಗೆ ಸಿಕ್ತು ಅಂದರೆ, ನಾವು ರೀಸೆಂಟಾಗಿ ಬೋರ್ ತೆಗೆಸಿದ್ವಿ. ಆವಾಗ ಪಂಪಿಂದ ಬೋರ್ ಕನೆಕ್ಟ್ ಮಾಡಲಿಕ್ಕೆ ಕೇಬಲ್ ಬೇಕಾಗ್ತದಲ್ಲ, ಅದರ ಜೊತೆ ಈ ಡ್ರಮ್ ಸಿಕ್ತು. ಇದನ್ನು ತೋಟದಲ್ಲಿ ಇಟ್ಟಿದ್ರು ಬೇಡ ಅಂತ. ಅದನ್ನು ಮನೆಗೆ ತಗೊಂಡು ಬಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೇಂಟ್ ಮಾಡ್ಕೊಳ್ತಾ ಇದ್ದಾನೆ. ಇದಕ್ಕೆ ಪೇಂಟ್ ಮಾಡಿ ಆಗಿದೆ. ಈಗ ಇದರಲ್ಲಿ ಪಾಟ್ಸ್ಗಳನ್ನು ಅರೇಂಜ್ ಮಾಡ್ತೇನೆ. ಈ ಪಿಟೂನಿಯಾ ಗಿಡಗಳು ತುಂಬ ಹಬ್ಬಿ ಬಂದಿದೆ. ನಮಗೆ ಬ್ರ್ಯಾಂಚಸ್ ಜಾಸ್ತಿ ಬೇಕು ಅಂದರೆ ನಾವು ಅದನ್ನ ಪಿಂಚಿಂಗ್ ಮಾಡಬೇಕು. ಸಣ್ಣ ಗಿಡ ಇದ್ದಾಗ ನಾನು ಪಿಂಚಿಂಗ್ ಮಾಡಿದ್ದೆ. ಆದರೂ ಕೆಲವೊಂದು ಹಬ್ಬಿ ಬಂದಿದೆ, ಕೆಲವೊಂದು ಬುಷಿಯಾಗಿ ಬಂದಿದೆ. ಎಲ್ಲನೂ ಹೂ ಇರುವ ಗಿಡಗಳಾದರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋದಿಲ್ಲ. ಅದಕ್ಕೆ ಇದು ಒಂದು ಶೋ ಪ್ಲಾಂಟ್. ಮಾಸ್ ರೋಸ್ ಪೋರ್ಟುಲಕ್ಕ ಅಂತ ಹೇಳ್ತಾರಲ್ಲ, ಅದು ಬ್ಲೂ ಡೇಸು. ಇವತ್ತೊಂದೇ ಹೂ ಇದೆ. ಆಮೇಲೆ ಇದು ನೆಟ್ಟು 2 ದಿನ ಆಯ್ತಷ್ಟೇ. ಯೂಫೋರ್ಬಿಯಾ ಕಳ್ಳಿ ಗಿಡ ಅಂತ ಹೇಳ್ತಾವಲ್ಲ, ಅದು. ಇದು ಒಂದು ಸ್ಟ್ಯಾಂಡ್ ಇತ್ತು, ಶೋ ಪ್ಲಾಂಟ್ಸು. ಇದು ಸಿರಾಮಿಕ್ಕಲ್ಲಿ ಜೇಡ್ ಹಾಕಿಟ್ಟಿತ್ತು. ಇದು ಸಿರಾಮಿಕ್ ಉಂಟಲ್ಲ, ನಿಮಗೆ ಯಾವುದಾದ್ರೂ ನಿಯರ್ ಬೈ ಸಿರಾಮಿಕ್ ಶಾಪ್ ಉಂಟು ಅಂತಾದರೆ ಅಲ್ಲಿ ಹೋಗಿ ಕೇಳ್ಬೋದು ಡ್ಯಾಮೇಜ್ ಪೀಸ್ ಇದೆಯಾ ಅಂತ. ಅವರು ಒಂದ ಕಡಿಮೆದಿಲ್ಲ ಅಂದರೆ ಫ್ರೀಗೆ ಕೊಡ್ತಾರೆ. ನಂಗೆ ಆ ಥರನೇ ಸಿಕ್ಕಿತ್ತು ಬೇರೆ ಸಿರಾಮಿಕ್ ಐಟಮ್ಸ್ ತೊಗೊಳ್ಳುವಾಗ. ಅದನ್ನ ಈ ಥರ ಗಿಡಗಳಿಗೆ, ಗಾರ್ಡನಿಗೆ ತುಂಬ ಯೂಸ್ ಆಗ್ತದೆ. ಆಮೇಲೆ ಇದರಲ್ಲಿ ಅಡಿಯಲ್ಲಿ ಯಾವುದೇ ತೂಟಿಲ್ಲ, ಆದರೂ ನಮಗೆ ಇದರಲ್ಲಿ ಬೇರೆ ಬೇರೆ ಗಿಡಗಳಲ್ಲಿ ಇವನ್ ಸಕ್ಯುಲೆಂಟ್ಸ್ ಕೂಡ ಬೆಳೀಲಿಕ್ಕೆ ಆಗ್ತದೆ. ನೋಡಿ, ಈಗ ಜೇಡ್ ಪ್ಲಾಂಟ್ ಹಾಕಿದೆ ಅಲ್ಲ, ಇದರಲ್ಲಿ ಅಡಿಯಲ್ಲಿ ತೂತಿಲ್ಲ. ನಾವು ನೀರು ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಂಡು ಹಾಕಿದರೆ ಆಯಿತು. ಚೆನ್ನಾಗಿ ಕಾಣ್ತದೆ ಕೂಡ. ಆಮೇಲೆ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಗಾರ್ಡನಿಂಗಿಗೆ ಒಂದು ಪ್ರಾಡಕ್ಟ್ ಸಿಗ್ತದೆ. ನಾನು ಸಿರಾಮಿಕಲ್ಲಿ ಡ್ಯಾಮೇಜ್ ಪೀಸ್ ಅಂತ ಹೇಳಿದೆಲ್ಲ, ನೋಡಿ ಇದೆಂಥ ದೊಡ್ಡ ಡ್ಯಾಮೇಜ್ ಅಂತ ಅಲ್ಲ, ಇಷ್ಟೇ ಹೋಗಿದ್ದು. ನಮಗೆ ಕಿಚನ್ ಅಥವಾ ಸ್ಟೋರ್ ರೂಮಿಗೆ ಈ ಥರದ್ದೆಲ್ಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದು ಗಾರ್ಡನಿಂಗಿಗೆ ತುಂಬ ಒಳ್ಳೆಯದಾಗ್ತದೆ. ನಿಮಗೂ ಹತ್ತಿರದಲ್ಲಿ ಈ ಥರ ಶಾಪ್ಸ್ ಇದೆ ಅಂತಾದರೆ ನೀವು ವಿಚಾರಿಸಿ ನೋಡಿ, ಖಂಡಿತ ಕೊಡ್ತಾರೆ.
ಓಕೆ, ಈಗ ಒಂದು ಪಾಟ್ ಸ್ಟ್ಯಾಂಡ್ ಅಥವಾ ಗಾರ್ಡನ್ ಸ್ಟ್ಯಾಂಡ್ ರೆಡಿ ಆಗಿದೆ. ಹೇಗಿದೆ ಅಂತ ತಿಳಿಸಿ. ಆಮೇಲೆ ಇನ್ನೊಂದು ವಿಷಯ ನೆನಪಿಟ್ಕೊಳ್ಬೇಕಂತ ಅಂದರೆ, ಇದು ವುಡನ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ನೀರು ಬೀಳುವಲ್ಲಿ ಇದನ್ನು ಇಡಬಾರ್ದು, ಬೇಗ ಹಾಳಾಗ್ತದೆ ಮನೆಯ ಹೊರಗಡೆ ಎಲ್ಲ. ಇದು ಕಾರ್ ಶೆಡ್ ಆಗಿರೋದ್ರಿಂದ ಇಲ್ಲಿ ಡೈರೆಕ್ಟಾಗಿ ನೀರು ಬೀಳುವುದಿಲ್ಲ, ಅದಕ್ಕೆ ನಾವು ಇದನ್ನು ಇಲ್ಲಿ ಅರೇಂಜ್ ಮಾಡಿದ್ದೇವೆ. ಹಾಗೆ ಇನ್ನು ತುಂಬ ಜಾಗ್ರತೆಯಿಂದ ಇದನ್ನು ಯೂಸ್ ಮಾಡಬೇಕು ಅಂತಿದ್ರೆ ಇದರಲ್ಲಿ ನೀರು ಕಡಿಮೆ ಬೇಕಾಗುವಂಥ ಗಿಡಗಳು, ಫಾರ್ ಎಕ್ಸಾಂಪಲ್ ಸಕ್ಯುಲೆಂಟ್ಸು, ಕ್ಯಾಕ್ಟಸ್ ಇದನ್ನೆಲ್ಲ ಯೂಸ್ ಮಾಡ್ಬೋದು, ಇಡ್ಬೋದು ಇದರಲ್ಲಿ. ಬಟ್ ನನಗೆ ಸಕ್ಯುಲೆಂಟ್ಸ್ ಮತ್ತು ಕ್ಯಾಕ್ಟಸ್ ಇಡಲಿಕ್ಕೆ ಸಪ್ರೇಟ್ ಪ್ಲೇಸ್ ಇದೆ, ಬಾಲ್ಕನಿಯಲ್ಲಿ ಇಡ್ತೇನೆ, ಇಲ್ಲಾಂದರೆ ನಮ್ಮ ಮನೆಯ ವಿಂಡೋ ಹೊರಗಡೆ ಸೈಡ್ ಇದೆ, ಅಲ್ಲಿ ಇಡ್ತಾ ಇದ್ದೇನೆ. ಅದರಿಂದ ಇಲ್ಲಿ ಈ ಥರ ಗಿಡಗಳನ್ನು ಇಟ್ಟಿದ್ದೇನೆ. ಮತ್ತು ನಾನು ನೀರು ಹಾಕುವಾಗ ಜಾಗ್ರತೆ ಮಾಡಿಕೊಂಡೇ ಹಾಕ್ತೇನೆ, ಪೈಪಲ್ಲೆಲ್ಲ ನೀರು ಹಿಡಿಯುವುದಿಲ್ಲ, ಸ್ವಲ್ಪ ಮಗ್ಗಲ್ಲಿ ಒಂದು ಚೂರು ಹಾಕ್ತೇನೆ, ಆದ ಕಾರಣ ಬೇಗ ಹಾಳಾಗಲಿಕ್ಕಿಲ್ಲ ಅಂತ. ಹಾಗೆ ಈ ಪಿಟೋನಿಯಾ ಇದೆ ಅಲ್ವಾ, ಇದನ್ನು ತುಂಬ ಜನ ಕೇಳ್ತಿದ್ರಿ ಎಲ್ಲಿಂದ ತಗೊಂಡಿದ್ದು ಅಂತ. ನಾನು ಮೊದಲು ವಿಡಿಯೋ ಹಾಕಿದ್ದೆ. ಇದು ಗಿಡ ತಂದಿದ್ದಲ್ಲ, ಬೀಜ ತಂದು ಗಿಡ ಮಾಡಿಕೊಂಡಿದ್ದು. ನೋಡಿ, ಚೆಂದ ಇದೆ, ತುಂಬ ಚೆಂದ ಕಾಣ್ತದೆ ತುಂಬ ಹೂವಾದಾಗ. ಇದರದ್ದು ಇಲ್ಲೂ ಕೂಡ ಇದೆ ನೋಡಿ, ಇದು ವೈಟ್ ಕಲರು. ಇನ್ನೂ ಸುಮಾರು ಕಲರ್ಸ್ ಇದೆ, ಅದನ್ನು ಬಾಲ್ಕನಿಯಲ್ಲಿ ಹಾಕಿದ್ದೇನೆ, ಲಾಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡ್ಬೋದು. ನಿಮಗೂ ಇದು ಸೀಡ್ಸ್ ತಂದು ಗಿಡ ಮಾಡಬೇಕಂತ ಇದ್ದರೆ ನಾನು ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೇನೆ, ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ, ಹಾಗೆ ಈ ಒಂದು ಅರೇಂಜ್ಮೆಂಟ್ ನಿಮಗೆ ಇಷ್ಟ ಆಯಿತು ಅಂತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.